ನಮಸ್ತೆ, ನಾನು ನಿಮ್ಮ ಆಕಾಶ್ ಸರ್. ಇವತ್ತಿನ ದಿವಸ ಒಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅತಿ ಇಂಟ್ರೆಸ್ಟ್ ಆಗಿರೋಂಥ ಟಾಪಿಕ್ ಇರುತ್ತದೆ. ಆ ಟಾಪಿಕನ್ನು ಹೇಳೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ನಿಮಗೆ ಇಲ್ಲಿ ಕೊಡ್ತಾ ಹೋಗಬೇಕಾಗ್ತದೆ. ಏನು ಈ ಇನ್ಫಾರ್ಮೇಷನಪ್ಪ ಅಂತಂದರೆ, ಇದುವರೆಗೂ ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಇಂಟ್ರೆಸ್ಟ್ ಕೊಟ್ಟು ಭಾಳಷ್ಟು ಪ್ರೀತಿಯಿಂದ ನಮಗೆ ಕಮೆಂಟ್ಗಳು ಮಾಡೋದಿರ್ಬೋದು ಅಥವಾ ಅದ್ರ ಜೊತೆಗೆ ವಾಚ್ ಮಾಡ್ತಾ ಇರ್ಬೋದು. ಈ ಒಂದು ಎಲ್ಲ ವಿದ್ಯಾರ್ಥಿಗಳು ಏನು ನಿಮ್ಮಲ್ಲಿ ಮತ್ತೊಂದು ಏನು ತಿಳಿಸ್ಬೇಕಪ್ಪ ಅಂತಂದರೆ, ಮುಂಬರುವಂಥ ಎಲ್ಲ ಎಕ್ಸಾಮ್ಗಳು ಕೂಡ ಅಂತಂದರೆ ಎಲ್ಲ ಎಕ್ಸಾಮ್ಗಳಿಗೂ ಬರುವಂಥ ಎಲ್ಲ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಪ್ಯಾಟರ್ನ್ಗಳನ್ನ ಕೇಳ್ತಾ ಹೋಗ್ತಾರೆ. ಈ ಒಂದು ರೀತಿಯಾದ ಕ್ವಶನ್ಗಳನ್ನ ಬರ್ತಾ ಇರ್ತವೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನೀವು ಎಷ್ಟು ಸ್ಟಡಿ ಶ್ರದ್ಧೆಯಿಂದ ಈ ವಿಡಿಯೋಗಳನ್ನ ನೋಡ್ತಾ ಇದ್ದಿರಲ್ಲ, ಅಷ್ಟೇ ಶ್ರದ್ಧೆಯಿಂದ ನಿಮ್ಮ ಜೊತೆ ಇರುವಂಥ ಫ್ರೆಂಡ್ಸ್ಗಿರ್ಬೋದು, ಅವರ ಒಂದು ಕಲೀಗ್ಸ್ಗಿರ್ಬೋದು, ಅವ್ರು ಯಾರಿಗೋ ಒಬ್ರಿಗೆ ನಿಮ್ಗೆ ಏನು ಮಾಡಿ ಅಂತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋಣ ಮರಿಬೇಡಿ. ಅದೇ ರೀತಿಯಾಗಿ ಲೈಕ್ ಕಮೆಂಟನ್ನು ಕೂಡ ಮಾಡ್ತಾಯಿರಿ. ರೈಟಾ? ಯಾಕೆ ಅಂತಂದರೆ ಲೈಕ್ ಕಮೆಂಟು ನೀವು ಎಷ್ಟು ಕೊಡ್ತೀರಲ್ಲ ಅಷ್ಟು ನಮಗಿಲ್ಲಿ ವಿಡಿಯೋ ಮಾಡೋಕ್ಕೆ ಮತ್ತಷ್ಟು ಪ್ರೋತ್ಸಾಹ ಸಿಗ್ತದೆ. ಹಾಗಾಗಿ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಮುಂಬರುವ ಎಲ್ಲ ಅಭ್ಯಾಸಗಳು, ಎಲ್ಲ ಒಂದು ಎಕ್ಸಾಮ್ಗಳು ಕೂಡ ಏನಂತಂದರೆ ಈ ಒಂದು ಟಾಪಿಕ್ಗಳು ಹೆಲ್ಪ್ಫುಲ್ ಆಗ್ತವೆ. ಮತ್ತು ಈಗ ರೀಸೆಂಟಾಗಿ RRB ಇರ್ಬೋದು ಎಕ್ಸಾಮ್ಗಳನ್ನ ಕರೆದಿದ್ದಾರೆ. ಅದಾದ ನಂತರ ಅಂಚೆ ಕಚೇರಿ ಎಕ್ಸಾಮ್ಗಳನ್ನ ಕರೆದಿದ್ದಾರೆ, ಪೋಸ್ಟ್ ಆಫೀಸ್ ಎಕ್ಸಾಮ್ಗಳನ್ನ. ಅದಾದ ನಂತರದಲ್ಲಿ ಸ್ಟೇಟ್ ಗೌರ್ಮೆಂಟ್ ಮುಂಬರುವಂಥ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳು ಕೂಡ ಅಂತಂದರೆ ಎಲ್ಲ ರೀತಿಯಂಥ ಎಕ್ಸಾಮ್ಗಳನ್ನ ಏನು ಮಾಡ್ತಾರೆ ಅಂತಂದರೆ ಕಾಲ್ಫಾರ್ಮ್ ಆಗೋದಿದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋಗಳು ನಿಮಗೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ನಾವಿಲ್ಲಿ ಭಾವಿಸ್ತಾ ಈ ಒಂದು ವಿಡಿಯೋಗಳನ್ನ ಮಾಡ್ತಾಯಿದ್ದೀವಿ. ನಿಮಗೋಸ್ಕರ ಮಾತ್ರನೇ ಮಾಡ್ತಾ ಇರೋದು. ಹಾಗಾಗಿ ಈ ವಿಡಿಯೋಗಳನ್ನ ಅತಿ ಹೆಚ್ಚಾಗಿ ನೋಡಿ ಮತ್ತು ಅದ್ರ ಜೊತೆಗೆ ಬೇರೆಯವರು ಕೂಡ ಏನು ಮಾಡಿ ಅಂತಂದರೆ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಇವತ್ತಿನ ಹೊಸ ಟಾಪಿಕನ್ನು ಏನು ಮಾಡೋಣ ಅಂತಂದರೆ ಸ್ಟಾರ್ಟ್ ಮಾಡೋಣ. ಏನು ಹೊಸ ಟಾಪಿಕ್ ಯಾವುದಪ್ಪ ಅಂತಂದರೆ ಕೆಲಸ ಮತ್ತು ಸಮಯ, ವರ್ಕ್ ಆ್ಯಂಡ್ ಟೈಮ್ ಅಂತ ಬರ್ತದೆ. ಕೆಲಸ ಮತ್ತು ಸಮಯ, ರೈಟ್? ಈ ಕೆಲಸ ಮತ್ತು ಸಮಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದಪ್ಪ ಅಂತಂದರೆ, ಈ ಎಲ್ಲ ಎಕ್ಸಾಮ್ಗಳು ಮಿನಿಮಮ್ 1 ಅಥವಾ 2 ಕ್ವಶನ್ ಬಂದೇ ಬರ್ತವೆ, ರೈಟ್? ಅಟ್ಲೀಸ್ಟ್ ಒನ್ ಆದರೂ ಕ್ವಶನ್ ಬಂದೇ ಬರ್ತದೆ ಕಂಪಲ್ಸರಿಯಾಗಿ. ಹಾಗಾಗಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿ ಅಂತಂದರೆ ಅತ್ಯಷ್ಟು ಫೋಕಸ್ ಆಗಿ ಏನು ಮಾಡುತ್ತೆ ಈ ಸಬ್ಜೆಕ್ಟ್ ಬಗ್ಗೆ ಅಥವಾ ಈ ಒಂದು ವಿಷಯದ ಬಗ್ಗೆ ಹೆಚ್ಚಿನ ನಾಲೆಜನ್ನು ಕಲಿಯಿರಿ ಅಂತ ನಾವಿಲ್ಲಿ ನೋಡ್ತಾ ಬರ್ತೀನಿ, ರೈಟ್? ಹಾಗಾಗಿ ಕೆಲಸ ಮತ್ತು ಸಮಯ, ರೈಟ್? ಈ ಕೆಲಸ ಮತ್ತು ಸಮಯದಲ್ಲಿ ಯಾವ ರೀತಿಯಂಥ ಎಕ್ಸಾಂಪಲ್ಗಳು ಬರ್ತವೆ, ಯಾವ ರೀತಿಯ ಕ್ವಶನ್ಸ್ಗಳು ಬರ್ತವೆ ಅಂತ ಒಂದಿಷ್ಟು ಡೌಟ್ಗಳಿರ್ತವೆ. ಅವನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೆಲವೊಂದಿಷ್ಟು ಡೌಟ್ಗಳಿರ್ತವೆ, ರೈಟ್? ಇಲ್ಲಿ ಕೆಲಸ ಮತ್ತು ಸಮಯ ಅಂತಂತ ಬಂದಾಗ ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳು, 3 ವ್ಯಕ್ತಿಗಳು ಯಾವ ರೀತಿಯಾಗಿ ಬರುವಂಥ ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿ ಎಷ್ಟು ಸಮಯದಲ್ಲಿ ಮಾಡ್ತಾನೆ, ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ. ಅದೇ ಕೆಲಸವನ್ನು ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಕೂಡಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು, ರೈಟ್? ಜಂಟಿಯಾಗಿ ಅಥವಾ ಇಬ್ಬರು ಕೂಡಿಕೊಂಡು 3 ಮಂದಿ ಕೂಡಿಕೊಂಡು ಅದೇ ರೀತಿಯಾಗಿ ಒಂದು ಕೆಲಸವನ್ನು 3 ಜನ ಕೂಡಿಕೊಂಡು ಮಾಡುವಾಗ ಎ ಅನ್ನುವಂಥ ವ್ಯಕ್ತಿ 15 ದಿನಗಳ ನಂತರದಲ್ಲಿ ಆ ಕೆಲಸವನ್ನು ಬಿಟ್ಟು ಹೋಗ್ತಾನೆ. ಅದಾದ ನಂತರ ಉಳಿದಂಥ ಕೆಲಸವನ್ನು ಬಿ ಮತ್ತು ಸಿ ಕೂಡ್ಕೊಂಡು ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಪೂರ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾದಂಥ ಹಲವಾರು ರೀತಿಯಂಥ ವಿಭಿನ್ನವಾದಂಥ ಒಂದು ಎಕ್ಸಾಂಪಲ್ಗಳನ್ನ ಇಲ್ಲಿ ವಿಭಿನ್ನವಾದಂಥ ಕ್ವಶನ್ಗಳನ್ನ ಕೇಳುವಂಥ ಒಂದು ಪದ್ಧತಿ ಏನು ಮಾಡಿದಂಥ ಈ ಕೆಲಸ ಮತ್ತು ಸಮಯದಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ರೈಟ್? ಹಾಗಿದ್ದಾಗ ಈ ಒಂದು ಕೆಲಸ ಮತ್ತು ಸಮಯ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂತಂದರೆ ಬೇರೆ ಬೇರೆ ಕ್ವಶನ್ಗಳನ್ನ ಬೇರೆ ರೀತಿಯಾಗಿ ಬಿಡಿಸ್ಬೇಕಾಗಿರ್ತದೆ, ರೈಟ್? ಹಾಗಾಗಿ ಅದು ಸ್ವಲ್ಪ ಡಿಫಿಕಲ್ಟ್ ಕೂಡ ಆಗ್ಬೋದು ಮತ್ತು ಅಷ್ಟೇ ಸರಳವಾಗಿರುವಂಥ ಒಂದು ಟಾಪಿಕ್ ಆಗಿರ್ತದೆ, ರೈಟ್? ಯಾವ ರೀತಿಯ ಟಾಪಿಕನ್ನು ನಾವು ಸರಳ ರೀತಿಯಲ್ಲಿ ಬಿಡಿಸ್ಬೇಕು ಅನ್ನೋದನ್ನು ಏನು ಮಾಡ್ತೀನಿ ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ, ರೈಟ್? ಏನಿದೆಪ್ಪ ಅಂತಂದರೆ ಎಯು ಒಂದು ಕೆಲಸವನ್ನು n ದಿನಗಳಲ್ಲಿ, ಅಂದರೆ ಎಷ್ಟು ದಿನಗಳಂತ ಕನ್ಫರ್ಮ್ ಆಗಿ ನಮ್ಗೆ ಗೊತ್ತಿರೋದಿಲ್ಲ. 1 ದಿನ ಇರ್ಬೋದು, 2 ದಿನ ಇರ್ಬೋದು, 3 ದಿನ ಇರ್ಬೋದು, 10 ದಿನ ಇರ್ಬೋದು, 15 ದಿನ ಇರ್ಬೋದು, ರೈಟ್? ಅವನು ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡುವುದಾದರೆ, n ದಿನಗಳಲ್ಲಿ ಕೆಲಸ ಮಾಡುವುದಾದರೆ, ಅಥವಾ ಒಂದು ಎಕ್ಸಾಂಪಲ್ 10 ದಿನಗಳಲ್ಲಿ ಮಾಡುವುದಾದರೆ ಏನ ಒಂದು ದಿನದ ಕೆಲಸ, 10 ದಿನಗಳಲ್ಲಿ ನಾವು ಕೆಲಸ ಮಾಡಿದರೆ ಒಂದು ದಿನದ ಕೆಲಸ ಎಷ್ಟು ಅನ್ನೋದನ್ನು ಏನು ಮಾಡ್ತಾ ಇದೆ ಅಂದರೆ n ಅನ್ನೋದನ್ನೇ ಒಂದು ಕ್ವಶನ್ ಏನು ಮಾಡ್ತದೆ ಇಲ್ಲಿ ಸಾಲ್ವ್ ಮಾಡ್ತದೆ, ರೈಟ್? ಅದೇ ರೀತಿಯಾಗಿ ಏನ ಒಂದು ದಿನದ ಕೆಲಸ 1/n ಆದರೆ ಎಯು ಆ ಕೆಲಸವನ್ನು n ದಿನಗಳಲ್ಲಿ ಮುಗಿಸುತ್ತಾನೆ, ರೈಟ್? ಏನು ಒಂದು ದಿನದಲ್ಲಿ ಎಷ್ಟು ಕೆಲಸವನ್ನು ಮುಗಿಸಿದ ನಂತರದಲ್ಲಿ ಆ ಒಂದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ ಅನ್ನೋದನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಬಿಡಿಸುವಂಥ ಕೆಲಸವನ್ನು ಏನು ಮಾಡ್ತಾರೆ ನಾವು ಇಲ್ಲಿ ಮಾಡ್ಕೋತಾ ಹೋಗಬೇಕಾಗ್ತದೆ. ಅದಾದ ನಂತರದಲ್ಲಿ ಎಯು ಬಿಗಿಂತ x ಉತ್ತಮ ಕೆಲಸಗಾರನಾಗಿದ್ದರೆ, ಎಯು ಬಿಗಿಂತ ಉತ್ತಮ ಕೆಲಸಗಾರನಾಗಿದ್ದರೆ ಎ ಮತ್ತು ಬಿಗಳು ಮಾಡಿದ ಕೆಲಸದ ಅನುಪಾತ x:1, ಅವರ ಅನುಪಾತ ಎಷ್ಟಿರ್ತದೆ x:1. ಅದೇ ರೀತಿಯಾಗಿ ಎ ಮತ್ತು ಬಿಗಳ
ತೆಗೆದುಕೊಂಡು ಕಾಲದ ಅನುಪಾತ, ಅವರಿಬ್ಬರು ತೆಗೆದುಕೊಂಡಂಥ ಕಾಲದ ಅನುಪಾತ ಎಷ್ಟಾಗಿರ್ತದಪ್ಪ ಅಂತಂದರೆ 1:x ಆಗಿರ್ತದೆ, 1:x ಆಗಿರ್ತದೆ. ಹಾಗಾಗಿ ಅದೇ ರೀತಿಯಾದಂಥ ಮುಂದೆ ಬರುವಂಥದ್ದು ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಎಕ್ಸ್ ಮತ್ತು ಎಯು ಬಿಗಿಂತ ಎಕ್ಸ್ರಷ್ಟು ಉತ್ತಮ ಕೆಲಸಗಾರ ಆಗಿದ್ದರೆ, ಅಂದರೆ ಬಿಗಿಂತ ಅತಿ ಉತ್ತಮ ಅಂತ ಗುಡ್ ಕ್ವಾಲಿಟಿ ವರ್ಕರ್ ಅಂತ ಏನು ಮಾಡೋದು ನಾವಿಲ್ಲಿ ಹೇಳ್ಕೊಬೋದು. ಆ ಗುಡ್ ಕ್ವಾಲಿಟಿ ವರ್ಕರ್ನ ಏನು ಮಾಡೋದು ನಾವಿಲ್ಲಿ ಕೆಲಸನ ಆಗಿದ್ದರೆ ಯಾವ ರೀತಿಯಾದಂಥ ಒಂದು ಇದಾಗ್ತದೆ ಅಂತ ನೋಡೋಣ. ಇಲ್ಲಿ ಎ ಬಿಗಳು ಮಾಡಿದ ಕೆಲಸದಲ್ಲಿ ಅನುಪಾತ ಅಂದರೆ ಎಯು ಬಿಗಿಂತ ಉತ್ತಮವಾಗಿದ್ದಾಗ x:1 ಕೆಲಸವನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ಎ ಬಿಗಳು ತೆಗೆದುಕೊಳ್ಳುವ ಕಾಲದ ಅನುಪಾತ, ಅವರಿಬ್ಬರು ತೆಗೆದುಕೊಳ್ಳುವಂಥ ಕಾಲದ ಅನುಪಾತ ಎಷ್ಟಾಗಿರ್ತದೆ 1:x ಆಗಿರ್ತದೆ, ರೈಟ್. ಹಾಗಾಗಿ ಅದನ್ನ ಏನು ಮಾಡ್ತೀವಿ ಅಂದರೆ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್ ಬರುವಂಥದ್ದು ಎ ಮತ್ತು ಬಿಗಳು ಒಂದು ಕೆಲಸವನ್ನು ಕ್ರಮಾನುಗತವಾಗಿ ಎ ಮತ್ತು ಬಿ ಒಂದು ಕೆಲಸವನ್ನು ಕ್ರಮಾನುಗತವಾಗಿ ಎಕ್ಸ್ ಮತ್ತು ವಾಯ್ ದಿನಗಳಲ್ಲಿ ಮುಗಿಸಿದರೆ, ಇಬ್ಬರು ವ್ಯಕ್ತಿಗಳು ಒಂದು ಕೆಲಸವನ್ನು ಕ್ರಮಾನುಗತವಾಗಿ ಸೇಮ್ ಡೇಸಲ್ಲಿ ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಎಕ್ಸ್ ಅಥವಾ ಇರ್ಬೋದು ಎಕ್ಸ್ ಮತ್ತು ವಾಯ್ ದಿನಗಳಲ್ಲಿ ಏನು ಮಾಡಿದರೆ ಮುಗಿಸಿದರೆ ಎ ಮತ್ತು ಬಿ ಇಬ್ಬರು ಸೇರಿ ಆ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಆಗುತ್ತೆ ಕೇಳ್ತಾರೆ, ರೈಟ್. ಅದೇನಂತಂದರೆ ಎ ಇಷ್ಟು ಸಮಯದಲ್ಲಿ ಕೆಲಸ ಮುಗಿಸಿದ್ರೆ ಒಂದು ಕೆಲಸವನ್ನು ಬಿ ಇಷ್ಟು ಸಮಯದಲ್ಲಿ ಕೆಲಸ ಮುಗಿಸ್ತಾನೆ. ಅದೇ ಈ ಎ ಮತ್ತು ಬಿ ಇಬ್ಬರು ಕೂಡಿಕೊಂಡು ಮಾಡುವಂಥ ಕೆಲಸ ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಅನ್ನೋದನ್ನು ಏನು ಮಾಡ್ತಾರೆ ಅಂತಂದರೆ =XY/X+Y ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯ ಕೆಲಸವನ್ನು ಏನು ಮಾಡ್ತಾರೆ ಅವರ ಮುಗಿಸುತ್ತಾರೆ ಅಂತೇಳಿ ಅವರ ಸೂತ್ರದ ಮುಖಾಂತರ ಅಥವಾ ಫಾರ್ಮುಲಾಸ್ ಮುಖಾಂತರ ಏನು ಮಾಡ್ತಾರೆ ಅಂತಂದರೆ ತಿಳಿಸಿಕೊಳ್ಳುವಂಥ ಕೆಲಸವನ್ನು ಏನು ಮಾಡ್ತಾರೆ ಇಲ್ಲಿ ನೋಡ್ತಾ ಹೋಗ್ತೀವಿ, ರೈಟ್. ಅದೇ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಎ ಬಿ ಮತ್ತು ಸಿಗಳು ಒಂದು ಕೆಲಸವನ್ನು ಇಲ್ಲಿ ಇಬ್ಬರು ವ್ಯಕ್ತಿಗಳು ಎ ಮತ್ತು ಬಿ ಮಾತ್ರ ಇಬ್ಬರು ವ್ಯಕ್ತಿಗಳು ಒಂದು ಕೆಲಸವನ್ನು ಕೂಡಿಕೊಂಡು ಮಾಡಿದರೆ ಬರುವಂಥ ಒಂದು ಫಾರ್ಮುಲಾವನ್ನು ನೋಡೋದಾಗ ಇಲ್ಲಿ ಮೂರು ಜನ ವ್ಯಕ್ತಿಗಳು ಕೂಡಿಕೊಂಡು ಅಂದರೆ ಎ ಬಿ ಮತ್ತು ಸಿ ಒಂದು ಕೆಲಸವನ್ನು ಕ್ರಮಾನುಗತವಾಗಿ XY ಮತ್ತು Z ದಿನಗಳಲ್ಲಿ ಮುಗಿಸಿದರೆ ಮೂರು ಜನ ಸೇರಿ ಆ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ಸಮಯ ಅಂದರೆ ಇಲ್ಲಿ ಮೂರು ಜನ ವ್ಯಕ್ತಿಗಳು ಅವರವರದೇ ಆದಂಥ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಲಸವನ್ನು ಮುಗಿಸ್ತಾರೆ. ಆ ಮುಗಿಸಿದಂಥ ಕೆಲಸದಲ್ಲಿ ಏನು ಮಾಡ್ಬೇಕಂತಂದರೆ ಮೂರು ಜನ ಕೂಡಿಕೊಂಡು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅನ್ನುವಂಥ ಒಂದು ಕ್ವಶನ್ ಅಂತ ಬಂದಾಗ ಅಲ್ಲಿ ಬಳಸುವಂಥ ಸೂತ್ರ, ಬಳಸುವಂಥ ನಿಯಮ ಅಥವಾ ಬಳಸುವಂಥ ಫಾರ್ಮುಲಾ ಯಾವುದಾಗಿರ್ತದಪ್ಪ ಅಂದ್ರೆ ಅದು XYZ ಡಿವೈಡೆಡ್ ಬೈ XY, X ಮತ್ತು Y ಪ್ಲಸ್ Y ಮತ್ತು Z ಪ್ಲಸ್ Z ಮತ್ತು X ಈ ರೀತಿಯಾಗಿ ಏನು ಮಾಡ್ತೀವಿ ಅಂತಂದರೆ ನಾವಿಲ್ಲಿ ಫಾರ್ಮುಲಾವನ್ನು ಹಾಕಿ ಆ ಒಂದು ಕೆಲಸವನ್ನು ಏನು ಮಾಡ್ತೀವಿ ಪೂರ್ಣಗೊಳಿಸುತ್ತೇವೆ, ರೈಟ್. ಅಂದರೆ ಅದು ಬರುವಂಥದ್ದು ಆ ಮೂರು ಜನ ಕೂಡಿಕೊಂಡು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಏನು ಮಾಡ್ತೀವಿ ಅಂದರೆ ಈ ರೀತಿಯಾದ ಫಾರ್ಮುಲಾಗಳನ್ನು ಏನು ಮಾಡ್ತೀವಿ ಅಂದರೆ ಕೆಲಸವನ್ನು ಕಂಡುಹಿಡ್ಕೊತೀವಿ, ದಿನಗಳನ್ನು ಅಂದರೆ ಟೈಮನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ, ರೈಟ್. ಅದಾದ ನಂತರದಲ್ಲಿ ಎ ಮತ್ತು ಬಿಗಳು ಒಂದು ಕೆಲಸವನ್ನು, ರೈಟ್, ಎ ಮತ್ತು ಬಿಗಳು ಒಂದು ಕೆಲಸವನ್ನು ಅಂತಂದರೆ ಇಲ್ಲಿ ಇಬ್ಬರ ವ್ಯಕ್ತಿಗಳು ಕೂಡಿ ಕೆಲಸ ಮಾಡಿರೋದು, ಇಲ್ಲಿ ಮೂರು ವ್ಯಕ್ತಿಗಳು ಕೂಡಿ ಕೆಲಸ ಮಾಡುವುದು ಇಲ್ಲಿ ಅದರಿಂದ ವಿಭಿನ್ನವಾಗಿರುವಂಥದ್ದು. ಏನು ವಿಭಿನ್ನವಾಗಿದೆಯಪ್ಪ ಅಂತಂದರೆ ಅದು ಎ ಮತ್ತು ಬಿಗಳು ಒಂದು ಕೆಲಸವನ್ನು ಕ್ರಮಾನುಗತವಾಗಿ ಎಕ್ಸ್ ಮತ್ತು ವಾಯ್ ದಿನಗಳಲ್ಲಿ ಮುಗಿಸುವರು, ಎಕ್ಸ್ ಮತ್ತು ವಾಯ್ಗಳ ದಿನಗಳಲ್ಲಿ ಮುಗಿಸುವರು. ಅವರಿಬ್ಬರು ಜೊತೆಯಾಗಿ ಕೆಲಸ ಮಾಡಲು ಪ್ರಾರಂಭಿಸಿ ಅವರಿಬ್ಬರು ಜೊತೆಯಾಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಟಿ ದಿನಗಳ ನಂತರ ಒಂದಷ್ಟು ದಿನಗಳ ನಂತರದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಬ್ಬರು ಕೂಡಿ ಕೆಲಸ ಮಾಡುವಂಥ ಸಮಯದಲ್ಲಿ ಒಂದಷ್ಟು ದಿನಗಳ ನಂತರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಎ ಕೆಲಸ ಬಿಡುವನು, ಏನು ಮಾಡ್ತಾರೆ ಅಂತಂದರೆ ಆ ಕೆಲಸವನ್ನು ಬಿಡ್ತಾನೆ. ನಂತರದಲ್ಲಿ ಏನಾಗ್ತದಪ್ಪ ಅಂತಂದರೆ ಹಾಗಾದರೆ ಉಳಿದ ಕೆಲಸವನ್ನು ಮುಗಿಸಲು ಬಿ ತೆಗೆದುಕೊಳ್ಳುವ ಸಮಯ ಅಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ ಇಬ್ಬರು ಜನ ವ್ಯಕ್ತಿಗಳು ಕೂಡಿ ಕೆಲಸ ಮಾಡ್ತಿರ್ತಾರೆ. ಮಾಡೋಂಥ ಸಂದರ್ಭದಲ್ಲಿ ಒಂದಷ್ಟು ದಿನಗಳ 5 ದಿನ ಆಗಬೇಕು, 6 ದಿನ ಆಗಬೇಕು ಅಥವಾ 10 ದಿನಗಳಾದ ನಂತರದಲ್ಲಿ ಏನಂತ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಆ ಕೆಲಸವನ್ನು ಬಿಟ್ಟು ಹೋಗ್ತಾನೆ. ಏನೋ ಒಂದು ಪ್ರಾಬ್ಲಮ್ ಬರ್ಬೋದು, ಅವ್ನು ಬಿಟ್ಟು ಹೋಗ್ತಾನೆ. ಅದಾದ ನಂತರ ಉಳಿದಂಥ ಕೆಲಸವನ್ನು ಬಿ ಒಬ್ಬನೇ ವ್ಯಕ್ತಿ ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅನ್ನುವಂಥ ಕ್ವಶನ್ ಬರ್ತದೆ. ಹಾಗಾಗಿ ಇಲ್ಲಿ ಫಾರ್ಮುಲಾ ಇದೆ ನೋಡಿ, y/x ಅಂತಂದರೆ ಇಲ್ಲಿ ಎಗೆ ಎಕ್ಸ್ ಇದೆ, ಬಿಗೆ ವಾಯ್ ಇದೆ. ಹಾಗಾಗಿ ಮೇಲ್ಗಡೆ ಯಾವುದು ಕಂಟಿನ್ಯೂಷನ್ ಮಾಡೋರು ಯಾರು ಇಲ್ಲಿ ವಾಯ್ ಕಂಟಿನ್ಯೂಷನ್ ಮಾಡ್ತಾನೆ. ಹಾಗಾಗಿ y/x ಇಂಟು x ಮೈನಸ್ ಟಿ ಎಷ್ಟು ದಿನಗಳ ಕೆಲಸ ಮಾಡಿರ್ತಾನೆ ಅನ್ನೋದನ್ನು, ರೈಟ್. ಅದೇ ಒಂದು ಫಾರ್ಮುಲಾ ನಾವು ರಿವರ್ಸ್ ಮಾಡಿದಾಗ ಅಂತಂದರೆ ಇಲ್ಲಿ
ಎ ಕೆಲಸ ಬಿಡುವನು ಅನ್ನೋ ಜಾಗದಲ್ಲಿ ನಾವು ಬಿ ಕೆಲಸವನ್ನು ಬಿಡುವನು ಅಂತ ತೆಗೆದುಕೊಂಡಾಗ ಏನಾಗ್ತದೆ ಅಂದರೆ ಎಕ್ಸ್ ಡಿವೈಡೆಡ್ ಬೈ ವೈ, ಎಕ್ಸ್ ಕಂಟಿನ್ಯೂಷನ್ ಮಾಡ್ತಾನೆ ಅಂದರೆ ಎ ಕಂಟಿನ್ಯೂಟ್ ಮಾಡ್ತಾನೆ, ಬಿ ಬಿಟ್ಟು ಹೋಗ್ತಾನೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಎಕ್ಸ್ ಡಿವೈಡ್ ಬೈ ವೈ ಇಂಟು ವೈ ಮೈನಸ್ ಟಿ ಅಂತಂದಾಗ ಅರ್ಥ. ಅಂದರೆ ಇಲ್ಲಿ ಸಿಂಪಲ್ ಆಗಿ ತಿಳಿದುಕೊಳ್ಬೇಕಾಗಿರ್ತಂದರೆ ಈ ಒಂದು ನಾನು ಬರೆದಿರುವಂಥ ಒಂದು ಫಾರ್ಮುಲಾದಲ್ಲಿ ಏನು ಮಾಡಿದಾರಪ್ಪ ಅಂದರೆ ಎ ಕೆಲಸವನ್ನು ಬಿಡುತ್ತಾನೆ ಅಂತ ಬರೆದಿದ್ದೇನೆ. ಆ ಎ ಬಿಟ್ಟಂಥ ಕೆಲಸ ಸಂದರ್ಭದಲ್ಲಿ ಈ ಒಂದು ಸೂತ್ರವನ್ನು ಹಚ್ಚಿದರೆ ಬಿ ಅದೇ ಕೆಲಸವನ್ನು ಮಾಡುವಾಗ ಬಿ ಬಿಟ್ಟು ಎ ಕಂಟಿನ್ಯೂಷನ್ ಮಾಡಿದರೆ ಕೆಲಸವನ್ನು ಕಂಟಿನ್ಯೂ ಮಾಡಿದರೆ ಅಲ್ಲಿ ಎಕ್ಸ್ ಈ ಒಂದು ಫಾರ್ಮುಲಾವನ್ನು ಏನು ಮಾಡ್ತೀವಿ ನಾವಿಲ್ಲಿ ತೆಗೆದುಕೊಂಡು ಬರ್ತೀವಿ. ಹಾಗಾಗಿ ಆ ಒಂದು ಫಾರ್ಮುಲಾವನ್ನು ಏನು ಮಾಡೋಣ ಅಂತಂದರೆ ಈ ರೀತಿಯಾಗಿ ಬಿಡಿಸೋಣ. ಮುಂದೆ ಬರುವಂಥ ಒಂದಷ್ಟು ವಿಷಯಗಳನ್ನು ಮತ್ತೆ ಚರ್ಚೆ ಮಾಡೋಣ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಒಂದು ಉತ್ತಮವಾದಂಥ ಎಕ್ಸಾಂಪಲ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅತಿ ಸರಳವಾಗಿರುವಂಥ ಎಕ್ಸಾಂಪಲ್ಲು ಮತ್ತು ಅದೇ ರೀತಿಯಾಗಿ ಡಿಫಿಕಲ್ಟ್ ಕೂಡ ಅನ್ನಿಸ್ಬೋದು, ಬಟ್ ಸರಳವಾಗಿರುವಂಥ ಎಕ್ಸಾಂಪಲ್ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಏನು ಎಕ್ಸಾಂಪಲ್ ಅಪ್ಪ ಅಂತಂದರೆ ಸಿಂಪಲ್ ಆಗಿರೋಂಥ ಇಬ್ಬರು ಜನ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಆ ಇಬ್ಬರು ಜನ ವ್ಯಕ್ತಿಗಳು ಬಾಬಿ ಮತ್ತು ಬಿಲ್ಲಿ ಒಂದು ಕೆಲಸವನ್ನು ಕ್ರಮವಾಗಿ 28 ಮತ್ತು 20 ದಿನಗಳಲ್ಲಿ ಮುಗಿಸುತ್ತಾರೆ. ಏನು ಇಬ್ಬರು ವ್ಯಕ್ತಿಗಳು ಬಾಬಿ ಮತ್ತು ಬಿಲ್ಲಿ ಅಂತ ಇಬ್ಬರು ವ್ಯಕ್ತಿಗಳು ಏನು ಮಾಡಿದಾರಪ್ಪ ಅಂದರೆ ಕ್ರಮವಾಗಿ 28 ಮತ್ತು 20 ದಿನಗಳಲ್ಲಿ ಮುಗಿಸುತ್ತಾರೆ. ಅಂದರೆ ಬಾಬಿ 28 ದಿನಗಳಲ್ಲಿ ಮತ್ತು ಬಿಲ್ಲಿ 20 ದಿನಗಳಲ್ಲಿ ಆ ಕೆಲಸವನ್ನು ಕ್ರಮವಾಗಿ ಮುಗಿಸಿದರೆ ಅವರಿಬ್ಬರು ಸೇರಿ ಒಟ್ಟಿಗೆ 5 ದಿನ ಕೆಲಸ ಮಾಡಿದ ನಂತರ ಅವರಿಬ್ಬರು ಏನು ಮಾಡ್ತಾರೆ, ಬಾಬಿ ಮತ್ತು ಬಿಲ್ಲಿ ಒಟ್ಟಿಗೆ 5 ದಿನ ಕೆಲಸವನ್ನು ಮಾಡ್ತಾರೆ. ಅದ ನಂತರದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಬಿಲ್ಲಿಯು ಕೆಲಸವನ್ನು ಬಿಡುತ್ತಾನೆ. ಈ ಬಿಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಲಸವನ್ನು ಬಿಡುತ್ತಾನೆ. ಹಾಗಾದರೆ ಉಳಿದ ಕೆಲಸವನ್ನು ಬಾಬಿಯು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? ರೈಟ್, ಏನಂತಂದರೆ ಇಬ್ಬರು ವ್ಯಕ್ತಿಗಳಿದೆ, ಸಿಂಪಲ್ ಆಗಿರುವಂಥದ್ದು. ಇಬ್ಬರು ವ್ಯಕ್ತಿಗಳಿದ್ದಾರೆ ಬಾಬಿ ಮತ್ತು ಬಿಲ್ಲಿ. ಬಾಬಿ ಮತ್ತು ಬಿಲ್ಲಿ ಕ್ರಮವಾಗಿ 28 ಮತ್ತು 20 ದಿನಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಒಂದು ಕೆಲಸವನ್ನು ಕ್ರಮವಾಗಿ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಒಟ್ಟಿಗೆ ಆಗಿ ಇಬ್ಬರು ಬಾಬಿ ಮತ್ತು ಬಿಲ್ಲಿ ಒಟ್ಟಿಗೆ ಹಾಗೆ 5 ದಿನಗಳ ಕೆಲಸ ಮಾಡಿದ ನಂತರದಲ್ಲಿ ಬಿಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಕೆಲಸವನ್ನು ಬಿಟ್ಟು ಹೋಗ್ತಾನೆ. ಅನಿವಾರ್ಯ ಕಾರಣಗಳಿಂದ ಬಿಲ್ಲಿ ಬಿಟ್ಟು ಹೋಗ್ತಾನೆ. ಅದಾದ ನಂತರದಲ್ಲಿ ಬಾಬಿ ಒಬ್ಬನೇ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅನ್ನುವಂಥ ಒಂದು ಕ್ವಶನ್ ಏನು ಮಾಡಿದ್ದಾರೆ ಅಂತಂದರೆ ನಿಮಗಿಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಮಗೆ ಮುಖ್ಯವಾಗಿ ತೆಗೆದುಕೊಳ್ಬೇಕಾದ ಸೂತ್ರ ಯಾವುದಪ್ಪ ಅಂತಂದರೆ ಒಂದು ನೋಡೋಣ. ಬಾಬಿಯು ಒಂದು ದಿನದಲ್ಲಿ ಬಾಬಿಯ ಒಂದು ದಿನದ ಕೆಲಸ ಡಿವೈಡ್ ಬೈ 28. ಒಂದು ದಿನಕ್ಕೆ ಎಷ್ಟು ಅಂದರೆ ಅವನು 28 ದಿನಗಳ ಒಂದು ಕೆಲಸ 28 ದಿನಗಳನ್ನು ತೆಗೆದುಕೊಂಡ್ರೆ ಆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತೀನಿ ಅಂದಾಗ ಅರ್ಥ. ಅದಾದ ನಂತರದಲ್ಲಿ ಬಿಲ್ಲಿಯ ಒಂದು ದಿನದ ಕೆಲಸ ಎಷ್ಟಾಗ್ತದಪ್ಪ ಅಂದರೆ 1/20, ರೈಟ್. 1/20. ಬಾಬಿ ಮತ್ತು ಬಿಲ್ಲಿ ಇಬ್ಬರು ಕೂಡ ಕೂಡಿಕೊಂಡು ಒಂದು ದಿನದ ಕೆಲಸವನ್ನು 1/28 + 1/20 ಅಂತ ಅಂದಾಗ ಎಷ್ಟು ಬರ್ತದಪ್ಪ ಅಂದರೆ 5 + 17 / 140, ರೈಟ್. ಅದನ್ನೇನು ಮಾಡ್ತೀವಿ ಅಂತ ನಾವಿಲ್ಲಿ ನೋಡ್ಕೊತಾ ಹೋಗ್ತೀವಿ. ಅದಾದ ನಂತರದಲ್ಲಿ 5 + 7 12 ಆಗ್ತದೆ. 12 / 140, 3 / 35 ಅಂತ ಒಂದು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. 3 / 35 ಗುಣಾಕಾರ ಮಾಡಿದಾಗ, ರೈಟ್. ಹಾಗಾಗಿ 4 3 12, ಅದಾದ ನಂತರದಲ್ಲಿ 4 35 140 ಬರುವಂಥದ್ದು, ರೈಟ್. ಹಾಗಾಗಿ ಈ ಒಂದು ಸೂತ್ರವನ್ನು ತೆಗೆದುಕೊಳ್ತೇವೆ. ಅಂದರೆ ಅವರು ಮಾಡುವಂಥ ಕೆಲಸ ಇಬ್ಬರು ತೆಗೆದುಕೊಳ್ಳುವ ಸಮಯ, ಅವರಿಬ್ಬರು ಕೂಡಿ ತೆಗೆದುಕೊಳ್ಳುವಂಥ ಸಮಯ ಎಷ್ಟಿದೆ ಅಂತಂದರೆ ಇಲ್ಲಿ 35 / 3 ದಿನಗಳು, ಡೇಸ್ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದಾಗಿದ್ರೆ 5 ದಿನದ ಕೆಲಸ = 5 × 3 / 35. 5 ದಿನಗಳಲ್ಲಿ ಮಾಡಿದಂಥ ಕೆಲಸ ಎಷ್ಟಾಗ್ತದೆ ಅಂದರೆ 3 / 7, ರೈಟ್. ಅದೇ 3 / 7 ಕೆಲಸವನ್ನು ಏನು ಮಾಡ್ತಾರೆ ಅಂತಂದರೆ ಕನ್ವರ್ಟ್ ಮಾಡ್ತಾರೆ. ಒಂದು ದಿನಕ್ಕೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕನ್ವರ್ಟ್ ಮಾಡಿದಾಗ 5 ದಿನದ ನಂತರ ಉಳಿದ ಕೆಲಸ, 5 ದಿನದ ನಂತರದಲ್ಲಿ ಆ ಉಳಿದಂಥ ಕೆಲಸ ಏನಾಗ್ತದಪ್ಪ ಅಂತಂದರೆ 1 - 3 / 7, ರೈಟ್. ಅವೇನು ಮಾಡ್ತಾರೆ ಅಂದರೆ ಇಲ್ಲಿ 3 ಏನು ಮಾಡ್ತೇವೆ ಕೂಡಿಸ್ಕೊಂಡಾಗ 4 / 7 ಒಟ್ಟು ಕೆಲಸ = 1. ಅದೇ ರೀತಿಯಾಗಿ 4 ಆಗ್ತದೆ. 4 / 7 ಉಳಿದ ಕೆಲಸ. ಇನ್ನು ಬರುವಂಥ ಮುಂದೆ ಉಳಿದಂಥ ಕೆಲಸವನ್ನು ಎಷ್ಟು ಯಾವಾಗ ಮಾಡ್ತಾರಪ್ಪ ಅಂತಂದರೆ 4 / 7 / 1 / 28. ಯಾರ್ದಿಲ್ಲಿ 28 ಯಾರ್ದಿದೆ? ಇಲ್ಲಿ ಬಾಬಿದಿದೆ. ಬಾಬಿದು ಯಾಕೆ ತೊಗೋತಾರೆ ಅಂತಂದರೆ ಮುಂದಿನ ಉಳಿದಂಥ ಭಾಗವನ್ನು ಏನು ಮಾಡಬೇಕು, ಬಾಬಿನೇ ಕಂಟಿನ್ಯೂಷನ್ ಮಾಡಬೇಕಾಗಿರ್ತದೆ. ಹಾಗಾಗಿ 1 / 20. ಇನ್ ಕೇಸ್ ಏನಾದರೂ ಬಿಲ್ಲಿ ಇದ್ದಂದರೆ 1 / 20 ತೊಗೋಬೇಕಾಗಿತ್ತು,
ರೈಟ್. ಹಾಗಾಗಿ ಅದನ್ನು ಯಾವ ರೀತಿಯಾಗಿ ಬರ್ಕೋತೀವಿ ಅಂತಂದರೆ ಕನ್ವರ್ಟ್ ಮಾಡ್ಕೊಂಡಾಗ 4/7 × 28/1 ರೈಟ್. ಇದನ್ನ ಕನ್ವರ್ಟ್ ಮಾಡ್ಕೊಂಡಾಗ ಎಷ್ಟಾಗ್ತದೆ ಅಂದರೆ 16. ನಮಗಿಲ್ಲಿ 16 ದಿನಗಳು ಅಂತ ಏನಾಗ್ತದೆ ಸಿಗ್ತದೆ. ಯಾರು ಬಾಬಿ ಒಬ್ಬನೇ ಆ ಒಂದು ಉಳಿದಂಥ ಕೆಲಸವನ್ನು 5 ದಿನಗಳಲ್ಲಿ ಒಟ್ಟಿಗೆ ಮಾಡಿದಂಥ ಕೆಲಸವನ್ನು ನಂತರದಲ್ಲಿ ಉಳಿದಂಥ ಕೆಲಸವನ್ನು ಬಾಬಿ ಒಬ್ಬನೇ ಏನು ಮಾಡ್ತಾನಪ್ಪ ಅಂತಂದರೆ 16 ದಿನಗಳಲ್ಲಿ ಏನು ಮಾಡ್ತಾನೆ ಅಂತಂದರೆ ಮಾಡುವಂಥ ಕೆಲಸ ಏನು ಮಾಡ್ತಾನೆ, ತೆಗೆದುಕೊಳ್ಳುವಂಥ ಸಮಯ ಎಷ್ಟಾಗಿರ್ತದೆ, ಅದು 16 ದಿನಗಳು. ಹಾಗಾಗಿ ಇಬ್ಬರು ಮಾಡುವಂಥ ಕೆಲಸವನ್ನು ಒಬ್ಬ ನಡಕನೆ ಬಿಟ್ಟು ಅದಾದ ನಂತರ ಉಳಿದಂಥ ಕೆಲಸವನ್ನು ಏನು ಮಾಡ್ತಾನೆ ಒಬ್ಬ ವ್ಯಕ್ತಿ ಎಷ್ಟು ದಿನಗಳಲ್ಲಿ ಮಾಡುವಂಥದ್ದು ಅಂದರೆ ಅದು 16 ದಿನಗಳಲ್ಲಿ ಮಾಡುವಂಥ ಕೆಲಸ ಆಗಿರ್ತದೆ. ರೈಟ್. ಇದೇ ರೀತಿ ಅಂತ ಮತ್ತೆ ಒಂದು ಎಕ್ಸಾಂಪಲ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಯಾವ ರೀತಿಯಾಗಿ ಯಾವ ಎಕ್ಸಾಂಪಲ್ಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಇನ್ನೊಂದು ಸರಳವಾದಂಥ ಎಕ್ಸಾಂಪಲನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನು ಈ ಎಕ್ಸಾಂಪಲ್ ಅಂತಂದರೆ, ಮಹಿಳೆಯರು ಅಂದರೆ ಒಂದು ಕೆಲಸವನ್ನು ಒಂದಷ್ಟು ಜನ ಕೂಡ್ಕೊಂಡು ಮಾಡುವಂಥ ಕೆಲಸ, ಅದಾದ ನಂತರದಲ್ಲಿ ಸ್ವಲ್ಪ ದಿನಗಳ ನಂತರ ಅಥವಾ ಅದೇ ಕೆಲಸವನ್ನು ಮತ್ತಷ್ಟು ಜನ ಕೂಡ್ಕೊಂಡು ಎಷ್ಟು ದಿನಗಳಲ್ಲಿ ಮಾಡುವಂಥದ್ದು ಅಂತ ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ. ಅಂದರೆ ಹಿಂಗೆ ಎಕ್ಸಾಂಪಲ್ ಅಂತಂದರೆ ಒಂದು 10 ಜನ ಮಾಡುವಂಥ ಕೆಲಸವನ್ನು 15 ಜನ ಮಾಡಿದರೆ ಎಷ್ಟು ದಿನಗಳಲ್ಲಿ ಆ ಕೆಲಸ ಕಂಪ್ಲೀಟ್ ಆಗ್ತದೆ ಅನ್ನೋವಂಥ ರೀತಿಯಲ್ಲಿ ಮಾಡಿದ್ರೆ ಈ ಕ್ವಶನ್ ಇದೆ. ಹಾಗಾಗಿ ಆ ರೀತಿಯಾದಂಥ ಕ್ವಶನ್ಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ನೋಡೋಣ ಯಾವ ರೀತಿಯಾಗಿದೆ. 24 ಮಹಿಳೆಯರು, ಎಷ್ಟು 24 ಮಹಿಳೆಯರು ಒಂದು ಕೆಲಸವನ್ನು 24 ಮಹಿಳೆಯರು ಒಂದು ಕೆಲಸವನ್ನು 16 ದಿನಗಳಲ್ಲಿ ಮುಗಿಸಿದರೆ, 24 ಮಹಿಳೆಯರು ಒಂದು ಕೆಲಸವನ್ನು 16 ದಿನಗಳಲ್ಲಿ ಮುಗಿಸಿದರೆ ಅದೇ ಕೆಲಸವನ್ನು ಈ 32 ಮಹಿಳೆಯರು ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ರೈಟ್. ಸಿಂಪಲ್ ಆಗಿರುವಂಥದ್ದು 24 ಮಹಿಳೆಯರು 16 ದಿನಗಳಲ್ಲಿ ಕೆಲಸವನ್ನು ಮಾಡಿದರೆ ಅದೇ ಕೆಲಸವನ್ನು 32 ಮಹಿಳೆಯರು ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಅಂತೇಳಿ ಏನು ಮಾಡಿದ್ದಾರೆ ಅಂತಂದರೆ ಕ್ವಶನ್ ಕೇಳಿದ್ದಾರೆ. ಆ ಕ್ವಶನ್ ಯಾವ ರೀತಿಯಾಗಿದೆಪ್ಪ ಅಂತಂದರೆ ಒಟ್ಟು ಕೆಲಸ ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಮಾಡಿದಂಥ ಕೆಲಸ ಎಷ್ಟಾಗಿದೆ, ಎಷ್ಟು ದಿನಗಳಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆ ಮತ್ತು ಎಷ್ಟು ದಿನಗಳವರೆಗೆ ಆ ಕಂಪ್ಲೀಷನ್ ಆಗುವಂಥ ಕೆಲಸ ನೋಡೋಣ. ಕೆಲಸ ಮಾಡುವವರ ಸಂಖ್ಯೆ, ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ರೈಟ್. ಹಾಗಾಗಿ ಕೆಲಸ ಮಾಡುವವರ ಸಂಖ್ಯೆಯ ರೀತಿಗೆ ಆ ಒಂದು ದಿನಗಳನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಎಷ್ಟು 24 ಮಹಿಳೆಯರು 16 ದಿನಗಳು. ರೈಟ್. ಏನು ಕೆಲಸ 24 ಮಹಿಳೆಯರು 16 ದಿನಗಳವರೆಗೆ ಕೆಲಸ ಮಾಡಿದರೆ ಎಷ್ಟು ಗಂಟೆಗಳ ಕೆಲಸ ಇಲ್ಲಿ 384 ಗಂಟೆಗಳ ಕೆಲಸ ಆಗ್ತದೆ. ರೈಟ್. ಅದೇ ರೀತಿಯಾಗಿ ಅಂತ ಏನು ಮಾಡ್ತೇವೆ ಅಂದರೆ ದಿನಗಳನ್ನು ಕನ್ಸಿಡರ್ ಮಾಡಿದಾಗೆ ಎಷ್ಟು 300 ಅಂದರೆ 24 ಮಹಿಳೆಯರು 16 ದಿನಗಳಲ್ಲಿ, ಒಂದು ದಿನಕ್ಕೆ 24 ಅಂತಂದರೆ 16 ದಿನಗಳಿಗೆ ಎಷ್ಟಾಯಿತು, ಎಷ್ಟು ಜನ ಅಂತಂದಾಗ 384 ಅಂತ ಬರ್ತದೆ. ರೈಟ್. ಹಾಗಿದ್ದಾಗ ಅಂದರೆ ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಂಬಿಡಿ ಏನು ಅಂತಂದರೆ 24 ಮಹಿಳೆಯರು ಒಂದು ದಿನಕ್ಕೆ 24 ಮಹಿಳೆಯರು ಕೆಲಸ ಮಾಡಿದರೆ 16 ದಿನಕ್ಕೆ ಎಷ್ಟು ಕೆಲಸ ಆಗ್ತದೆ ಅಂತ, ಎಷ್ಟು ಜನರ ಕೆಲಸ ಆಗ್ತದೆ ಅಂತಂದರೆ ಅದು 384 ಜನರ ಕೆಲಸ ಆಗಿರ್ತದೆ. ರೈಟ್. ಹಾಗಿದ್ದಾಗ 384 ಜನರ ಕೆಲಸವನ್ನು 32 ಜನರು ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ, ಏನು 384 ಜನರ ಕೆಲಸವನ್ನು 32 ಜನರು ಎಷ್ಟು ದಿನಗಳಲ್ಲಿ ಕೆಲಸ ಮಾಡಿರ್ತಾರೆ. ಹಾಗಿದ್ರೆ ಅದು 384/32 ಅಂತ ಬಂದಾಗ ಎಷ್ಟಾಗಿರ್ತದೆ, 12 ದಿನಗಳು. ರೈಟ್. ಅರ್ಥ ಆಯ್ತಲ್ಲ? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಏನಪ್ಪ ಅಂತಂದರೆ ಒಂದು ಕೆಲಸವನ್ನು ಎಷ್ಟು ಜನ 24 ಜನ ಒಂದು ದಿನಕ್ಕೆ 24 ಜನರಂತೆ 16 ದಿನಗಳು ಕೆಲಸ ಮಾಡಿದಾಗ ಎಷ್ಟು ಜನರ ಕೆಲಸ ಆಗಿರ್ತದೆ, ಅಲ್ಲಿ 384 ಜನರ ಕೆಲಸ ಆಗಿರ್ತದೆ. 384 ಜನರ ಕೆಲಸ ಆಗಿರ್ತದೆ. ಅದನ್ನೇನು ಮಾಡ್ತೀನಿ ಅಂದರೆ ದಿನಗಳಿಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 384 ಜನರ ಕೆಲಸವನ್ನು 32 ಜನರು ಮಾಡುವಂಥ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಹಾಗಿದ್ರೆ ಕ್ವಶನ್ ಸಿಂಪಲ್ ಆಗಿರುವಂಥದ್ದು ಏನು, 384 ಜನ ಮಾಡುವಂಥ ಕೆಲಸವನ್ನು 32 ಜನರು ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪರಿಪೂರ್ಣತೆ ಕಂಪ್ಲೀಟ್ ಮಾಡ್ತಾರೆ ಅಂತಂದಾಗ ಅದು 12 ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಲಸವನ್ನು ಮಾಡ್ತಾರೆ. ರೈಟ್. ಹಾಗಾಗಿ ಒಂದು ಸಿಂಪಲ್ ಆಗಿರುವಂಥ ಕ್ವಶನನ್ನು ಏನು ಮಾಡಿದೆ ಅಂತ ನಿಮಗೆ ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಹಾಗಾಗಿ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಯಾವ ರೀತಿಯಾದಂಥ ಎಕ್ಸಾಂಪಲನ್ನು ತೆಗೆದುಕೊಂಡು ಬರ್ತೀನಿ ಅಂತಂದರೆ ಅದು ಸಿಂಪಲ್ ಆಗಿರುವಂಥದ್ದು ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಎಕ್ಸಾಂಪಲನ್ನು ನೋಡೋಣ. ಒಂದು ಕೊನೆಯ ಎಕ್ಸಾಂಪಲ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ನ ತೆಗೆದುಕೊಂಡು ಬಂದೆ. ಯಾಕೆಂತಂದರೆ
ಸಿಂಪಲ್ ಆಗಿರುವಂಥದ್ದು ಮತ್ತು ಇದೇ ರೀತಿಯಾದಂಥ ಎಕ್ಸಾಂಪಲ್ಗಳನ್ನು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಪದೇ ಪದೇ ರಿಪೀಟ್ ಆಗಿ ಕೇಳುವಂಥ ಕ್ವಶನ್ಗಳನ್ನೇ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಈ ಒಂದು ಟಾಪಿಕ್ ಮೇಲೆ. ಹಾಗಾಗಿ ಈ ಟಾಪಿಕ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಮತ್ತು ಈ ರೀತಿಯಂಥ ಬಿಡಿಸೋಂಥ 3 ಎಕ್ಸಾಂಪಲ್ಗಳು ಕೂಡ ಏನಂತಂದರೆ ಭಾಳಷ್ಟು ಇಂಪಾರ್ಟೆಂಟ್. ಪದೇ ಎಕ್ಸಾಮ್ನಲ್ಲಿ ಬರುವಂಥ ಕ್ವಶನ್ಗಳನ್ನೇ ನಿಮಗೆ ಅತಿ ಹೆಚ್ಚಿನ PSI ಇರ್ಬೋದು, PC ಇರ್ಬೋದು, SDA, FDA ಅಂತ SSC JD ಇರ್ಬೋದು, ಆನಂತರ ಅಗ್ನಿವೀರ್ ಇರ್ಬೋದು, ರೈಟ್. ಈ ರೀತಿಯಾದಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರೀತಿಯಾಗಿ ಬರುವಂಥ ಕ್ವಶನ್ಗಳನ್ನ ನಿಮ್ಗೆ ಏನು ಮಾಡಿದೆ ಅಂತಂದರೆ ಇಲ್ಲಿ ಬಿಡಿಸಿದ್ದೀನಿ. ಹಾಗಾಗಿ ಈ ರೀತಿಯಾದ ಕ್ವಶನ್ಗಳನ್ನ ಅತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ ಈ ಒಂದು ಕ್ವಶನನ್ನು ಕೂಡ ಏನು ಮಾಡೋಣ ಅಂದರೆ ಇವಾಗ ಸಾಲ್ವ್ ಮಾಡೋಣ. ಏನಿದೆ ಕ್ವಶನ್ನು ಹಾಗಿದ್ರೆ, ಮಹಿಳೆಯರು ಮತ್ತು 16 ಪುರುಷರು 11 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ರೈಟ್. ಏನಿದೆ ಅಂತಂದರೆ ಮಹಿಳೆಯರು ಮತ್ತು ಪುರುಷರು 11 ದಿನಗಳಲ್ಲಿ ಮಾಡುವಂಥ ಕೆಲಸವನ್ನು ಏನು ಮಾಡಿದ್ದಾರೆ, ರೈಟ್. ಇಲ್ಲಿ 12 ಮಹಿಳೆಯರು, ರೈಟ್. ಏನಿದೆ ಅಂತಂದರೆ 12 ಮಹಿಳೆಯರು ಮತ್ತು 16 ಪುರುಷರು 11 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಹಾಗಿದ್ದರೆ ಒಬ್ಬ ಮಹಿಳೆ ಕೆಲಸ ಮಾಡಲು ತೆಗೆದುಕೊಳ್ಳುವ ಸಮಯದ ಒಬ್ಬ ಮಹಿಳೆ ಒಂದು ಕೆಲಸವನ್ನು ಮಾಡಲು ತೆಗೆದುಕೊಳ್ಳುವ ಸಮಯದ 2 ಪಟ್ಟು ಸಮಯ ತೆಗೆದುಕೊಂಡು 16 ಪುರುಷರು ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನು ಮಾಡುತ್ತಾರೆ. ರೈಟ್. ಏನಕ್ಕೆ ಕೇಳಿದ್ದಾರೆ ಅಂತಂದರೆ ಇಲ್ಲಿ 12 ಮಹಿಳೆಯರು 16 ಪುರುಷರು 11 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ರೈಟ್. ಮಹಿಳೆಯರು ಮತ್ತು ಪುರುಷರು 12 ಮಹಿಳೆಯರು 16 ಪುರುಷರು. ಅದೇ ರೀತಿಯಾಗಿ ಒಬ್ಬ ಮಹಿಳೆ ಕೆಲಸ ಮಾಡಲು ತೆಗೆದುಕೊಳ್ಳುವ ಸಮಯದ 2 ಪಟ್ಟು ಸಮಯವನ್ನು ತೆಗೆದುಕೊಂಡು 16 ಪುರುಷರು ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನು ಮಾಡುತ್ತಾರೆ. ರೈಟ್. ಹಾಗಾದರೆ ಏನಿದೆ ಅಂತಂದರೆ ಕ್ವಶನ್ ಇಲ್ಲಿ, ಒಬ್ಬ ಮಹಿಳೆಯ 2 ಪಟ್ಟು ಕೆಲಸವನ್ನು ಸಮಯವನ್ನು ತೆಗೆದುಕೊಂಡು 16 ಪುರುಷರು ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡ್ತಾರೆ ಅಂತೇಳಿ. ಹಾಗಿದ್ದರೆ ಪುರುಷರು ಮತ್ತು ಮಹಿಳೆಯರ ಸಾಮರ್ಥ್ಯ, ಪುರುಷರು 2 ಪಟ್ಟು ಆದರೆ ಮಹಿಳೆಯರು 1 ಪಟ್ಟಾಗಿರ್ತಾರೆ. ರೈಟ್. ಅದೇ ರೀತಿಯಾಗಿ ಒಂದು ಕೆಲಸ 12 × 1, ಯಾರಲ್ಲಿ 12 ಅಂತಂದರೆ ಮಹಿಳೆಯರು 1% ಆದರೆ 16 ಪುರುಷರು 2 ಪಟ್ಟಾಗಿರ್ತಾರೆ. ಹಾಗಿದ್ದಾಗ 484, 12 × 1 + 16 × 2. ರೈಟ್. ಇಲ್ಲೇನು ಮಾಡ್ತೀವಿ ಅಂತಂದರೆ ಇವೆರಡನ್ನು ಕೂಡಿಸಿದಾಗ ಏನಾಗ್ತದೆ 484 ಆಗಿರ್ತದೆ. ಹಾಗಾಗಿ ಅದನ್ನ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಕನ್ವರ್ಷನ್ ಮಾಡಿದಾಗ, ಆದ್ದರಿಂದ ಕೆಲಸ ಮಾಡಲು 16 ಪುರುಷರು ತೆಗೆದುಕೊಳ್ಳುವ ದಿನಗಳು, 16 ಪುರುಷರು ತೆಗೆದುಕೊಳ್ಳುವ ಸಮಯ ಅಥವಾ ದಿನಗಳು ಎಷ್ಟಪ್ಪ ಅಂತಂದರೆ 484 / 16 × 2. ಸರ್ 16 × 2 ಯಾಕೆ ತೊಗೊಂಡ್ರೆ? ಆಗಿದ್ದರೆ 16 × 2 ಅಂತಂದರೆ 16 ಅಂದರೆ 16 ಪುರುಷರು ಅವರ ಸಮಯ 2 ಪಟ್ಟು ಸಮಯದ ತೆಗೆದುಕೊಂಡಿರ್ತಾರೆ. 2 ಪಟ್ಟು ಸಮಯ ಏನು ಮಾಡ್ತಾರೆ, ಅವರ ತೆಗೆದುಕೊಂಡಿರ್ತಾರೆ. ಹಾಗಾಗಿ 16 × 2. ರೈಟ್. ಇದು 16 × 32 ಆಗಿರ್ತದೆ. ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ ಅಂದರೆ 484 / 32. ರೈಟ್. 4 8 4 1 4 2 4 1 121 / 8. ರೈಟ್. 121 / 8 ದಿನಗಳನ್ನು ಏನು ಮಾಡ್ತಾರೆ ಅಂತಂದರೆ ಆ ಒಂದು ದಿನಗಳನ್ನು ಆ ಪುರುಷರು ಏನು ಮಾಡ್ತಾರೆ ಅಂತಂದರೆ ತೆಗೆದುಕೊಳ್ಳುವಂಥ ಸಮಯ ಆಗಿರ್ತದೆ. ರೈಟ್. 121 / 8. ರೈಟ್. ಈ ರೀತಿಯಾದಂಥ ಒಂದು ದಿನಗಳನ್ನು ಕ್ವಶನ್ ಅದೇ ರೀತಿಯ ಆನ್ಸರಲ್ಲಿ ಕೊಟ್ಟಂಥ ಮಲ್ಟಿಪಲ್ ಚಾಯ್ಸ್ನಲ್ಲಿ ಇದೇ ರೀತಿಯಾದಂಥ ಆನ್ಸರ್ಗಳನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಏನು ಮಾಡ್ತಾರೆ 121 / 7, 123 / 8, 121 / 9 ಕೊಟ್ಟಂಥ ABCD ಆಪ್ಷನನ್ನು ಕೊಟ್ಟಿರ್ತಾರೆ. ಅದರಲ್ಲಿ 121 / 8 ದಿನಗಳ ಕೆಲಸವನ್ನು ಏನು ಮಾಡ್ತಾರೆ ಅಂತಂದರೆ ಆ ಪುರುಷರು ತೆಗೆದುಕೊಂಡಂಥ ಸಮಯ ಆಗಿರ್ತದೆ. ಹಾಗಾಗಿ ಈ ರೀತಿಯಾದಂಥ ಕ್ವಶನ್ಗಳು ಕೂಡ ಮತ್ತು ಅತಿ ಹೆಚ್ಚಾಗಿ ನಿಮಗಿಲ್ಲಿ ಈ SSC JDಯಲ್ಲಿ ಬರುವಂಥದ್ದು. ಹಾಗಾಗಿ ಈ ಬಿಡಿಸಿದಂಥ ಎಲ್ಲ ಕ್ವಶನ್ಗಳು ಹಳೆಯ ಒಂದು ಎಕ್ಸಾಮ್ನಲ್ಲಿ ಕೇಳಿದಂಥ ಕ್ವಶನ್ಗಳೇ ಆಗಿರ್ತವೆ ಮತ್ತು ಇದೇ ರೀತಿಯಾದ ಕ್ವಶನ್ಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೇಳ್ತಾ ಹೋಗ್ತಾರೆ. ನೀವು ಇನ್ನಷ್ಟು ಇದಕ್ಕಿಂತ ಜಾಸ್ತಿ ಆದಂಥ ಒಂದು ಎಕ್ಸಾಂಪಲ್ಗಳನ್ನು
ಪ್ರಿಪ್ರೇಷನ್ ಆಗಿ ಇದೇ ರೀತಿಯಾದ ಮಾಡೆಲ್ಗಳನ್ನು ಯೂಸ್ ಮಾಡ್ಕೊಂಡು ಇದೇ ರೀತಿಯ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ನೀವು ಇಲ್ಲಿ ಈ ಕ್ವಶನ್ಗಳನ್ನು ಸಾಲ್ವ್ ಮಾಡ್ಬೋದು. ಹಾಗಾಗಿ ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಏನು ಮಾಡಿದ್ರೆ ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಸಕ್ಸಸ್ಸನ್ನು ಕಾಣಿ. ಎಲ್ಲ ಒಂದು ರೀತಿಯಾದಂಥ ಎಕ್ಸಾಮ್ಗಳನ್ನ ಬರೀರಿ, ಪ್ರಿಪ್ರೇಷನ್ನ ಮಾಡಿ, ಮತ್ತು ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಇವತ್ತಿನ ದಿನವನ್ನು ಇಲ್ಲಿಗೆ ಏನು ಮಾಡೋಣ ಅಂತಂದರೆ ಎಂಡ್ ಮಾಡೋಣ. ಥ್ಯಾಂಕ್ ಯು.